ನಾಗಮಂಗಲದಲ್ಲಿ ನಿನ್ನೆ ಗಣೇಶ ವಿಸರ್ಜನೆಯ ಸಂದರ್ಭ ಆದಂತಹ ಗಲಭೆಯಿಂದಾಗಿ ಈಗಲೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ನಾಗಮಂಗಲ ಗಲಭೆ ಸಣ್ಣ ಘಟನೆ ಅಂತ ಹೇಳ್ತಾರೆ. ಇಂತಹ ಗೃಹ ಸಚಿವರು ರಾಜ್ಯದಲ್ಲಿರುವುದು ದುರಾದೃಷ್ಟ. ಪೆಟ್ರೋಲ್ ಬಾಂಬ್ಗಳನ್ನ ಎಸ್ತಿತ್ತು ಸಣ್ಣ ಘಟನೆನಾ? ತಲವಾರ್ಗಳನ್ನ ಹಿಡಿದು ಓಡಾಡಿದ ಸಣ್ಣ ಘಟನೆನಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ನನಗ್ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ, ನಾನು ಯಾವತ್ತೂ ಕೂಡ ಬೆಂಕಿ ಹಚ್ಚುವ ಕೆಲಸ ಮಾಡಿಲ್ಲ ಅಂತ ಹೇಳಿ ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟ ಹಾಗೆ ಎಚ್.ಡಿ.ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಸ್ಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂಥ ಒಂದು ಘಟನೆ ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರ ಬದುಕಿನ ಮೇಲೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಘಟನೆಯನ್ನ ರಾಜ್ಯದ ಗೃಹ ಸಚಿವ ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಒಬ್ಬ ಬಟ್ಟೆ ಅಂಗಡಿ ಮಾಲೀಕ ನಿಮ್ಮ ಚಾನೆಲ್ಗಳಲ್ಲಿ ಹೇಳ್ತಾನೆ ಸುಮಾರು 1.5 ಕೋಟಿ 2 ಕೋಟಿ ಆ ಒಂದು ವಸ್ತುಗಳೇನಿತ್ತು ಅವನ ಶೋರೂಮ್ನಲ್ಲಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಅವನ ಬದುಕೇನಾಗಬೇಕು? ಇದು ಸಣ್ಣ ಘಟನೆನಾ? ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥದ್ದು ಸಣ್ಣ ಘಟನೆನಾ? ತಲವಾರುಗಳನ್ನ ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆನಾ? ಇದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆತಕ್ಕಂಥದ್ದು, ಸ್ಕೂಟರ್ ಶೋರೂಮ್ಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ತಾವುಗಳು ನಿನ್ನೆ ರಾತ್ರಿಯಿಂದ ಹೇಳ್ತಾ ಇದ್ದೀರಿ. ಮಾಧ್ಯಮ ಸ್ನೇಹಿತರು ಇವತ್ತು ಹತ್ತಿ ಉರಿತಾ ಇದೆ, ಇದೆಲ್ಲ ಹೇಳಿದ್ದೀರಿ. ನಾನು ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನನಗೆ ನೀವು ತಿಳುವಳಿಕೆ ಹೇಳೋದ ಅವಶ್ಯಕತೆ ಇಲ್ಲ. ನಾನು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಬೆಂಕಿ ಹಚ್ಚ ಕೆಲಸ ನಾನು ಎಂದೂ ಸಹ ಮಾಡಿಲ್ಲ. ಬೆಂಕಿಯನ್ನ ಆರಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಹೊರತು ನಾನು ಎಂದೂ ಸಹ ನನ್ನ ರಾಜಕೀಯ ಜೀವನದಲ್ಲಿ ದ್ವೇಷಕ್ಕೋಸ್ಕರವಾಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಇವತ್ತು ಅಲ್ಲಿ ಪೊಲೀಸ್ನ ವೈಫಲ್ಯ ಇದೆ. ಇನ್ನು ನಾಗಮಂಗಲದ ಶಾಂತಿಗೆ ಭಂಗವನ್ನ ತಂದಿದ್ದಾರೆ ಕಿಡಿಗೇಡಿಗಳು. ಎಚ್.ಡಿ. ಕುಮಾರಸ್ವಾಮಿಯವರ ಪ್ರತಿಕ್ರಿಯೆಯನ್ನ ನೀವು ಗಮನಿಸಿದ್ರಿ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಿರುದ್ಧ ರಾಜ್ಯ ಸರ್ಕಾರದ ಸಚಿವರು ಮಾಡ್ತಾ ಇರುವಂತಹ ಆರೋಪಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ನಾನು ಯಾವತ್ತೂ ಕೂಡ ಮಾಡಿಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಇವೆ. ನಾಗಮಂಗಲದ ಗಲಭೆಯನ್ನ ಸಣ್ಣ ಘಟನೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರು, ಗೃಹ ಸಚಿವರುಗಳು ವಿವರಿಸ್ತಾರೆ. ಇದು ಸಣ್ಣ ಘಟನೆನಾ? ರಾತ್ರೋರಾತ್ರಿ ಆದಂತಹ ಗಲಭೆಯಲ್ಲಿ ಕಲ್ಲು ತೂರಾಟ ಆಗುತ್ತೆ, ತಲವಾರುಗಳನ್ನ ಹಿಡ್ಕೊಂಡು ಓಡಾಡ್ತಾರೆ. ಅದರ ಜೊತೆಗೆ ಪೆಟ್ರೋಲ್ ಬಾಂಬ್ಗಳನ್ನ ಎಸೆಯುವಂತಹ ಕೆಲಸ ಆಗುತ್ತೆ, ಅಂಗಡಿಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ, ವಾಹನಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ಸಣ್ಣ ಘಟನೆ ಅಂತ ಹೇಳಿ ವರ್ಣಿಸ್ತಾರಲ್ಲ ಗೃಹ ಸಚಿವರು. ಎಷ್ಟರ ಮಟ್ಟಿಗೆ ಸರಿ ಇದು ಅನ್ನುವಂಥದ್ದು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿಯವರ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.